ಹೆಲೋ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ನಿಮ್ಮ ಮುಂದೆ ಸ್ಕ್ರೀನ್ನಲ್ಲಿ 3 ರೋಸಸ್ಗಳು ಕಾಣಿಸ್ಕೊಳ್ತಾ ಇದೆ. ನಿಮಗೆ ಈ ರೋಸಸ್ಗಳನ್ನ 1, 2, 3 ಆ ರೀತಿ ತಗೋಬೋದು. ಈ ರೋಸಸ್ಗಳಲ್ಲಿ ಯಾವ ರೋಸಸ್ ನಿಮಗೆ ಇಷ್ಟ ಆಗುತ್ತೆ, ಯಾವ ಹೂ ನಿಮಗೆ ಇಷ್ಟ ಆಗುತ್ತೆ, ಯಾವ ಕಲರ್ ನಿಮ್ಮ ಮನಸ್ಸಿಗೆ ಇಡಿಸುತ್ತೆ, ಆ ರೋಸನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ನೀವು ಯಾವ ವ್ಯಕ್ತಿಯನ್ನು ಇಷ್ಟಪಡ್ತೀರಾ ಅಥವಾ ಯಾರ ಬಗ್ಗೆ ಈ ರೀಡಿಂಗನ್ನು ಕೇಳೋದಕ್ಕೆ ಬಯಸ್ತೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಈ ರೀತಿ ಮಾಡೋದ್ರಿಂದ ಎನರ್ಜಿಯಿಂದ ಮತ್ತು ಈ ರೀಡಿಂಗಿಂದ ಸರಿಯಾಗಿ ನೀವು ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ನಿಮಗೆ ಕರೆಕ್ಟಾಗಿ ರೆಸೊನೇಟ್ ಆಗುತ್ತೆ. ಈ ರೀಡಿಂಗ್ ಅನ್ನೋದು ಒಬ್ಬ ವ್ಯಕ್ತಿಯ ಪರ್ಸ್ನಲ್ ರೀಡಿಂಗ್ ಅಲ್ಲ, ಇದು ಜನರಲ್ ರೀಡಿಂಗ್ ಆಗಿದೆ. ಇದರಲ್ಲಿ ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೆ ಅಷ್ಟು ವಿಷಯಗಳನ್ನು ತೆಗೆದುಕೊಂಡು ಬಾಕಿ ಇರುವಂಥವನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಿಂದ ಅವರ ಮನಸ್ಸಿನಲ್ಲಿ ನೀವು ಯಾವ ರೀತಿಯ ವ್ಯಕ್ತಿ ಅಂತ ಈಗ ನೋಡೋಣ. ಈ ರೀಡಿಂಗನ್ನು ನೀವು ಯಾವ ವ್ಯಕ್ತಿಯ ಹೆಸರನ್ನು ಬೇಕಾದರೆ ನೆನೆಸ್ಕೊಂಡು ನೋಡ್ಬೋದು. ಅದೇ ರೀತಿ ಯಾವ ಜೆಂಡರ್ಗೆ ಬೇಕಾದರೂ ಈ ರೀಡಿಂಗನ್ನು ನೋಡ್ಬೋದು. ಇದರಲ್ಲಿ ಮೇಲ್ ಫೀಮೇಲ್ ಅಂತ ಏನೂ ಇಲ್ಲ, ಯಾರಿಗೋಸ್ಕರ ನೀವು ಬೇಕಾದರೂ ಈ ರೀಡಿಂಗನ್ನು ಕೇಳ್ಬೋದಾಗಿದೆ. ಎನರ್ಜಿ ವೈಸ್ ಈ ರೀಡಿಂಗನ್ನು ನೋಡಲಾಗುತ್ತೆ. ಸೊ ನೀವು ಯಾವ ವ್ಯಕ್ತಿಗೋಸ್ಕರ ಬೇಕಾದರೂ ಈ ರೀಡಿಂಗನ್ನು ನೋಡ್ಬೋದು. ಅವರ ಹೆಸರನ್ನು 3 ಬಾರಿ ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ಈ ರೀಡಿಂಗ್ ಕೇಳೋದಕ್ಕೆ ಶುರು ಮಾಡಿ. ಈ ರೀಡಿಂಗ್ ಟೈಮ್ಲೆಸ್ ಮತ್ತು ಕಲೆಕ್ಟಿವ್ ರೀಡಿಂಗ್ ಆಗಿದೆ. ಈ ವಿಡಿಯೋ ನಿಮ್ಮ ಮುಂದೆ ಯಾವಾಗ ಬಂದರೂ ಕೂಡ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗುತ್ತೆ. ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ, ಮ್ಯಾಚ್ ಆಗಿದೆ ಅನ್ನೋದಾದರೆ ನೀವು ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೋಬೋದು. ಈ ರೀಡಿಂಗ್ ಅನ್ನೋದು ಜನರಲ್ ರೀಡಿಂಗ್ ಆಗಿದೆ. ನೀವು ಜನರಲ್ ರೀತಿಯಲ್ಲೇ ಈ ರೀಡಿಂಗನ್ನು ಜಡ್ಜ್ ಮಾಡಬೇಕಾಗುತ್ತೆ. ಹಾಗಾದರೆ ಈಗ ರೀಡಿಂಗ್ನ ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗಾದರೆ ಬೇಗನೆ ಆ ವ್ಯಕ್ತಿಯ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಯಾಕೆ ಅಂದರೆ ಈ ರೀಡಿಂಗಿಂದ ಮತ್ತು ಎನರ್ಜಿಯಿಂದ ನೀವು ಕರೆಕ್ಟಾಗಿ ಕನೆಕ್ಟ್ ಆಗ್ತೀರಾ. ಈ ರೀಡಿಂಗ್ ನಿಮಗೆ ಕರೆಕ್ಟಾಗಿ ರೆಸೊನೇಟ್ ಆಗುತ್ತೆ. ಈಗ ಇಲ್ಲಿ ನನಗೆ ಯಾವ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಇಲ್ಲಿ ನನಗೆ ಸೋಲ್ಮೇಟ್ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇರೋ ಎನರ್ಜಿ ಅಂದರೆ ನೀವಿಬ್ಬರು ಸೋಲ್ಮೇಟ್ ಆಗಿರ್ಬೋದು. ನಿಮ್ಮಿಬ್ಬರ ನಡುವೆ ಸೋಲ್ಮೇಟ್ ಕನೆಕ್ಷನ್ ಇರ್ಬೋದು. ಈ ರೀಡಿಂಗಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ, ನೀವಿಬ್ಬರು ಸೋಲ್ಮೇಟ್ಗಳಾಗಿರ್ಬೋದು. ಇಲ್ಲಿ ಯಾವ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ನೀವು ಒಬ್ರಿಗೊಬ್ರು ಮಿರರ್ ಥರ, ಅಂದರೆ ನೀವು ಯಾವ ಥರ ನಿಮ್ಮ ಮನಸ್ಥಿತಿ ಇದೆ ಅದೇ ಮನಸ್ಥಿತಿ ಉಳ್ಳ ವ್ಯಕ್ತಿ ಅವರು ಕೂಡ ಆಗಿದ್ದಾರೆ. ನೀವು ಯಾವ ವ್ಯಕ್ತಿಯನ್ನು ನೆನೆಸ್ಕೊಂಡಿದ್ದೀರೋ ಆ ವ್ಯಕ್ತಿ ಕೂಡ ನಿಮ್ಮ ತರಹದೇ ಆದ ಮನಸ್ಥಿತಿಯನ್ನು ಹೊಂದಿದವರಾಗಿದ್ದಾರೆ. ನೀವು ಆ ವ್ಯಕ್ತಿಯನ್ನು ಯಾವ ದೃಷ್ಟಿಯಿಂದ ನೋಡ್ತೀರಾ ಅದೇ ತರಹ ಅದೇ ದೃಷ್ಟಿಯಿಂದ ಆ ವ್ಯಕ್ತಿ ಕೂಡ ನಿಮ್ಮನ್ನು ನೋಡ್ತಾರೆ ಅಂತ ಅನ್ನಿಸ್ತಾ ಇದೆ. ಈ ರೀಡಿಂಗಲ್ಲಿ ತುಂಬ ಸ್ಟ್ರಾಂಗ್ ಆಗಿ ನನಗೆ ಸೋಲ್ಮೇಟ್ ಎನರ್ಜಿ ನಿಮ್ಮಿಬ್ಬರ ನಡುವೆ ಕಾಣಿಸ್ತಾ ಇದೆ, ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿರೋ ಎನರ್ಜಿ ಈ ರೀಡಿಂಗಿಂದ ಈಗ ತಿಳಿತಾ ಇದೆ ಆಪ್ಷನ್ ನಂಬರ್ 1 ಅವ್ರಿಗೆ. ಈ ವ್ಯಕ್ತಿಯ ಮನಸ್ಥಿತಿ ಆಗಿರ್ಬೋದು, ಇವರ ಪರ್ಸ್ನಾಲಿಟಿ ಆಗಿರ್ಬೋದು, ಅಂದರೆ ಇವರ ಗುಣ ನಡತೆ ಆಗಿರ್ಬೋದು, ಇವರು ಯಾವ ರೀತಿ ನಡ್ಕೊಳ್ತಾರೆ, ಇದೆಲ್ಲವೂ ಕೂಡ ನಿಮಗೆ ಯಾವ ರೀತಿ ಬೇಕು ಅಂದರೆ ನೀವು ಯಾವ ರೀತಿ ಇಷ್ಟಪಡ್ತೀರೋ ಆ ತರಹದ ಗುಣಗಳನ್ನು ಹೊಂದಿರುವ ವ್ಯಕ್ತಿಯಾಗಿದ್ದಾರೆ ಇವರು. ನೀವು ಇಷ್ಟಪಡುವಂತಹ ನಿಮಗೆ ಬೇಕಾಗಿರುವಂತಹ ಎಲ್ಲ ಕ್ವಾಲಿಟೀಸ್ಗಳು, ಎಲ್ಲ ಗುಣಗಳು ಈ ವ್ಯಕ್ತಿಯಲ್ಲಿದೆ ಅಂತ ಹೇಳ್ಬೋದು. ಅದೇ ರೀತಿ ಈಗ ನಿಮಗೆ ಇಷ್ಟ ಆಗುವ ಎಲ್ಲ ಕ್ವಾಲಿಟೀಸ್ಗಳು ಆ ವ್ಯಕ್ತಿಯಲ್ಲಿದೆ. ಅದೇ ರೀತಿ ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೆ, ನಿಮ್ಮ ನಡವಳಿಕೆ ಆಗಿರ್ಬೋದು, ನಿಮ್ಮ ರೂಪ ಆಗಿರ್ಬೋದು, ನಿಮ್ಮ ಬ್ಯೂಟಿ ಆಗಿರ್ಬೋದು, ಅಥವಾ ನಿಮ್ಮ ಏನು ನೀವು ನಡ್ಕೊಳ್ತೀರಾ ಬೇರೆಯವರೊಂದಿಗೆ, ಅದೇ ಥರ ನಿಮ್ಮ ಎಲ್ಲ ಗುಣಗಳು, ನೀವು ಯಾವ ಥರ ಇರ್ತೀರಾ, ನಿಮ್ಮ ಡ್ರೆಸ್ ಸೆನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಈ ವ್ಯಕ್ತಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಇವ್ರ ಹತ್ರ ಯಾವ ರೀತಿ ಮಾತಾಡ್ತೀರೋ ಅದು ಕೂಡ ಈ ವ್ಯಕ್ತಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಒಬ್ಬ ಪಾರ್ಟ್ನರ್ಗೆ ಯಾವ ರೀತಿಯ ಗುಣ ಇರಬೇಕು, ಅವ್ರು ಯಾವ ರೀತಿ ಇರಬೇಕು ಅಂತ ಅಂದ್ಕೊಳ್ತೀವೋ ಆ ರೀತಿಯ ಎಲ್ಲ ಕ್ವಾಲಿಟೀಸ್ಗಳು ನಿಮ್ಮ ಹತ್ರ ಇದೆ ಅಂತ ಈ ವ್ಯಕ್ತಿ ಅಂದ್ಕೊಳ್ತಿದ್ದಾರೆ. ನಿಮ್ಮಿಬ್ಬರಲ್ಲಿ ಇಬ್ಬರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನಿಮ್ಮ ನಡತೆ, ಗುಣ ಆಗಿರ್ಬೋದು, ನಿಮ್ಮ ಮಾತುಕತೆ ಆಗಿರ್ಬೋದು ಅವರಿಗೆ ಇಷ್ಟ ಆಗುತ್ತೆ. ಅದೇ ರೀತಿ ಅವರ ಮಾತುಕತೆ, ಅವರ ಗುಣ ನಡತೆ ಏನಿದೆ, ಅವರ ಪರ್ಸ್ನಾಲಿಟಿ ಏನಿದೆ ಅದೆಲ್ಲವೂ ಕೂಡ
ನಿಮಗೂ ಇಷ್ಟ ಆಗುತ್ತೆ, ಅವ್ರಿಗೂ ಇಷ್ಟ ಆಗುತ್ತೆ. ನಿಮ್ಮಿಬ್ಬರಲ್ಲೂ ಸೋಲ್ಮೇಟ್ ಕನೆಕ್ಷನ್ ಇದೆ ಅಂತ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಎನರ್ಜಿ ಅನ್ನೋದು ರಿಫ್ಲೆಕ್ಟ್ ಆಗ್ತಾ ಇದೆ. ಈ ವ್ಯಕ್ತಿ ನಿಮ್ಮನ್ನು ಅವರ ಹೃದಯದಲ್ಲಿ ರಾಣಿ ಥರ ಇಟ್ಕೊಂಡಿದ್ದಾರೆ. ನೀವು ಮೇಲ್ ಆಗಿದ್ದು ಫೀಮೇಲ್ಗಾಗಿ ಈ ರೀಡಿಂಗ್ ನೋಡ್ತಾ ಇದ್ದರೆ, ಅವರು ಅವರ ಹೃದಯದಲ್ಲಿ ನಿಮ್ಮನ್ನು ರಾಜನ ಸ್ಥಾನವನ್ನು ಕೊಟ್ಟು ಅವರು ಆ ರೀತಿ ನಿಮ್ಮನ್ನು ನೆನೆಸ್ಕೊಳ್ತಾರೆ. ಆ ಸ್ಥಾನವನ್ನು ನಿಮಗೆ ಕೊಟ್ಟಿದ್ದಾರೆ ಅಂತ ಇಲ್ಲಿ ಎನರ್ಜಿಲಿ ಗೊತ್ತಾಗ್ತಾ ಇದೆ. ಈ ವ್ಯಕ್ತಿ ನಿಮ್ಮನ್ನು ಒಬ್ಬ ಕಿಂಗ್ ಅಥವಾ ಕ್ವೀನ್ ಥರ ನೋಡ್ತಿದ್ದಾರೆ. ಅವರ ಮನಸ್ಸಲ್ಲಿ ನಿಮಗೆ ಒಂದು ಒಳ್ಳೆ ಸ್ಥಾನ ಇದೆ, ಅಂದರೆ ಎತ್ತರದ ಸ್ಥಾನ. ಒಬ್ಬ ರಾಜ ರಾಣಿಗೆ ಯಾವ ಸ್ಥಾನ ಇರುತ್ತೋ ಆ ರೀತಿಯ ಸ್ಥಾನವನ್ನು ಅವರ ಹೃದಯದಲ್ಲಿ ನಿಮಗೆ ಈ ಪರ್ಸನ್ ಕೊಟ್ಟಿದ್ದಾರೆ. ನೀವು ಕೇವಲ ತೋರಿಕೆಗಾಗಿ ಅಥವಾ ಹೇಳೋದಕ್ಕೋಸ್ಕರ ಮಾತ್ರ ಅಲ್ಲ ಇಲ್ಲಿ ರಾಜ ರಾಣಿ ಥರ ಅಂತ ಅವ್ರ ಮನಸ್ಸಲ್ಲಿ ಇಟ್ಕೊಂಡಿರೋದು. ಅವರು ನಿಮ್ಮನ್ನು ಅದೇ ಥರ ಟ್ರೀಟ್ ಮಾಡ್ತಾರೆ, ಅದೇ ಥರ ನಿಮ್ಮನ್ನು ನೋಡ್ತಾರೆ ಅಂತ ಇಲ್ಲಿ ಸ್ಟ್ರಾಂಗ್ ಆಗಿ ಎನರ್ಜಿಲಿ ಕಾಣಿಸ್ಕೊಳ್ತಾ ಇದೆ. ನಿಮ್ಮ ನಡವಳಿಕೆ ಆಗಿರ್ಬೋದು, ನಿಮ್ಮ ಕ್ವಾಲಿಟೀಸ್ ಆಗಿರ್ಬೋದು, ನಿಮ್ಮ ಪರ್ಸ್ನಾಲಿಟಿ ಆಗಿರ್ಬೋದು, ಅಥವಾ ನಿಮ್ಮನ್ನು ನೋಡಿದ್ರೆ ಆ ವ್ಯಕ್ತಿಗೆ ಹಾಗೆ ಅನ್ನಿಸ್ತಾ ಇರ್ಬೋದು. ತುಂಬ ಒಳ್ಳೆಯ ಸ್ಥಾನವನ್ನು ಅವರ ಮನಸ್ಸಿನಲ್ಲಿ ನೀವು ಫೀಮೇಲ್ ಅಥವಾ ಮೇಲ್ ಆಗಿರ್ಬೋದು, ಅವರ ಮನಸ್ಸಿನಲ್ಲಿ ನೀವು ರಾಜ ಅಥವಾ ರಾಣಿ ಥರ ಇದ್ದೀರಾ. ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಅವರ ಪ್ರೀತಿಯನ್ನು ನಿಮ್ಮ ಹತ್ರ ಈ ರೀತಿಯಾಗಿ ವ್ಯಕ್ತಪಡಿಸಿರ್ಬೋದು. ನೀ ನನ್ನ ರಾಣಿ ಥರ ಅಥವಾ ನೀ ನನ್ನ ಕಿಂಗ್ ಥರ, ಈ ಥರ ಏನಾದರೂ ವ್ಯಕ್ತಪಡಿಸಿದರೆ ಅದು ಬರೀ ಮಾತಿಗೋಸ್ಕರ ಅಲ್ಲ, ಅವರ ಮನಸ್ಸಿನಲ್ಲಿ ಕೂಡ ಈ ರೀತಿ ಭಾವನೆ ಇದೆ ಅಂತ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುವಂಥದ್ದು. ಇವರು ನಿಮ್ಮ ಹತ್ರ ಏನೇ ಪ್ರೀತಿಯಲ್ಲಿ ಮಾತಾಡಿದರೂ ಸಹ ಅದು ತುಂಬ ಜೋಕಾಗಿ ಏನು ಹೇಳಿದ್ದಲ್ಲ, ಇದು ಎಲ್ಲವೂ ತಮಾಷೆಯಾಗಿ ನೀವು ತಗೊಳ್ಳೋ ಹಾಗಿಲ್ಲ. ಇವರು ಇದನ್ನು ಸೀರಿಯಸ್ ಆಗಿ ಅವರ ಮನಸ್ಸಿನಿಂದ ಹೇಳ್ತಾ ಇರುವಂತಹ ಮಾತು. ಅವರು ನಿಮ್ಮನ್ನು ತುಂಬಾ ನಿಮಗೆ ಅಟ್ರ್ಯಾಕ್ಟ್ ಆಗಿದ್ದಾರೆ. ಅವ್ರಿಗೆ ನಿಮ್ಮ ಕ್ವಾಲಿಟೀಸ್ ಎಲ್ಲವೂ ತುಂಬಾ ಇಷ್ಟ. ನೀವು ಅಂದರೆ ತುಂಬಾ ಇಷ್ಟಪಡುವಂಥ ವ್ಯಕ್ತಿಯಾಗಿದ್ದಾರೆ ಅವರು. ನೀವು ಅವರ ಎದುರಿಗಿದ್ದಾಗ ತುಂಬಾ ಪವರ್ಫುಲ್ ಆಗಿರುವ, ಸ್ಟ್ರಾಂಗ್ ಆಗಿರುವ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಅವ್ರಿಗೆ ನಿಮ್ಮನ್ನು ಅಷ್ಟೊಂದು ಇಷ್ಟಪಡುವಂಥ ಕ್ವಾಲಿಟೀಸ್ ನಿಮ್ಮ ಹತ್ರ ಇದೆ. ನಿಮ್ಮ ಜೊತೆ ಈ ವ್ಯಕ್ತಿ ಇದ್ದಾಗ ಎಲ್ಲವನ್ನು, ಅಂದರೆ ಅವರ ಮನಸ್ಸಲ್ಲಿ ಏನೇ ದುಃಖ ಇದ್ದರೂ ಅದನ್ನೆಲ್ಲವನ್ನು ಮರೆತು ನಿಮ್ಮ ಜೊತೆ ಚೆನ್ನಾಗಿರಬೇಕು ಅಂತ ಪ್ರಯತ್ನ ಪಡ್ತಾರೆ. ನಿಮ್ಮ ಒಳಗೆ ಒಂಥರ ಬೇರೆಯೇ ಎನರ್ಜಿ ಇದೆ, ಒಂಥರ ಬೇರೆ ವೈಬ್ರೇಷನ್ ಇದೆ. ಇವರಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಅವರ ಮನಸ್ಸಿನಲ್ಲಿ ನಿಮಗೆ ಕಿಂಗ್ ಅಥವಾ ಕ್ವೀನ್ ರೀತಿಯ ಒಂದು ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಈ ವ್ಯಕ್ತಿಗೆ ನಿಮ್ಮ ವಿನಃ ಬೇರೆ ಯಾರು ಕೂಡ ಇಷ್ಟೊಂದು ಅಟ್ರ್ಯಾಕ್ಟ್ ಮಾಡಿಲ್ಲ. ನಿಮಗೆ ಇವರು ಅಷ್ಟೊಂದು ಅಟ್ರ್ಯಾಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ನಿಮ್ಮಿಬ್ಬರ ನೇಚರ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಇಲ್ಲಿ ಎನರ್ಜಿಲಿ ಗೊತ್ತಾಗ್ತಾ ಇರೋದು, ನೀವೇನಾದರೂ ಫೀಮೇಲ್ ಆಗಿದ್ದರೆ ನೀವು ತುಂಬ ಸಾಫ್ಟ್ ಹಾರ್ಟೆಡ್ ವ್ಯಕ್ತಿಯಾಗಿದ್ದೀರಾ, ತುಂಬ ಸ್ಮೂತ್ ವ್ಯಕ್ತಿ. ನೀವು ಮನಸ್ಸಿನಿಂದ ತುಂಬ ಒಳ್ಳೆ ವ್ಯಕ್ತಿ, ಅಂದರೆ ಒರಟಾಗಿಲ್ಲ, ನೀವು ತುಂಬಾ ಸಾಫ್ಟ್ ಆಗಿರುವಂಥ ವ್ಯಕ್ತಿಯಾಗಿದ್ದೀರಾ ನೀವು. ಅದೇ ರೀತಿ ನೀವು ತುಂಬ ಎಮೋಷ್ನಲ್ ವ್ಯಕ್ತಿ. ಸಣ್ಣ ಪುಟ್ಟ ವಿಷಯಕ್ಕೂ ಸ್ವಲ್ಪ ಜಾಸ್ತಿನೇ ಎಮೋಷ್ನಲ್ ಆಗ್ತೀರಾ ಅಂತ ಅನ್ನಿಸ್ತಾ ಇದೆ. ಯಾವುದೇ ವಿಷಯವನ್ನು ತುಂಬ ಆಳವಾಗಿ ಯೋಚನೆ ಮಾಡ್ತೀರಾ ಅಂತ ಅನಿಸುತ್ತೆ. ಅಂದರೆ ಸ್ವಲ್ಪ ಸಣ್ಣ ಪುಟ್ಟ ವಿಷಯವನ್ನು ತುಂಬ ಥಿಂಕ್ ಮಾಡ್ತೀರಾ, ಅದ್ರ ಬಗ್ಗೆನೇ ಹೆಚ್ಚು ಥಿಂಕ್ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ ಇಲ್ಲಿ ನೀವು ಮೇಲ್ ಆಗಿದ್ದರೆ ಇಲ್ಲಿ ಏನು ರಿಫ್ಲೆಕ್ಟ್ ಆಗ್ತಾ ಇದೆ ಎನರ್ಜಿ ಅಂತ ಅಂದರೆ, ನೀವು ಸ್ವಲ್ಪ ಸಿಟ್ಟಿನ ಸ್ವಭಾವದವರಾಗಿರ್ಬೋದು. ನಿಮಗೆ ಮುಂಗೋಪ ಅನ್ನೋದು ಜಾಸ್ತಿ ಇರ್ಬೋದು, ಬೇಗನೆ ಸಿಟ್ಟು ಬರ್ತಾ ಇರ್ಬೋದು, ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮ ಬಿಹೇವಿಯರ್ ಸ್ವಲ್ಪ ರೂಡ್ ಆಗಿರ್ಬೋದು, ಅಂದರೆ ನೀವು ತುಂಬ ಸ್ಮೂತಾಗಿ ಬಿಹೇವ್ ಮಾಡ್ತಾ ಇಲ್ಲ, ರೂಡಾಗಿ ಬಿಹೇವ್ ಆಗಿರ್ಬೋದು. ಆದರೆ ನಿಮ್ಮ ನಡವಳಿಕೆ, ನಿಮ್ಮ ಗುಣನಡತೆಗಳೆಲ್ಲ ಅವರಿಗೆ ಮಿರರಿಂಗ್ ಮಾಡುತ್ತೆ. ಅವ್ರ ಥರನೇ, ಅಂದರೆ ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದೀರಾ. ಆದರೆ ನಿಮಗೆ ಒಂದು ಸ್ವಲ್ಪ ಕೋಪ ಮತ್ತು ಮುಂಗೋಪ ಅನ್ನೋದು ಜಾಸ್ತಿ ಇರುತ್ತೆ. ಇಲ್ಲಿ ನಿಮಗೆ ಸಿಟ್ಟಿದೆ ಅಂದ ತಕ್ಷಣ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ, ಬೇರೆ ಎಲ್ಲದಕ್ಕೂ ಸಿಟ್ಟು ಮಾಡ್ಕೊಳ್ತೀರಾ ಅಂತ ಇಲ್ಲ. ಕೆಲವೊಂದು ವಿಷಯಗಳಿಗೆ ನೀವು ಬೇಗ ರೂಡಾಗಿ ಬಿಹೇವ್ ಮಾಡ್ತೀರಾ. ಮೇಲಾಗಿದ್ದವರು ನೀವು ಸ್ವಲ್ಪ ರೂಡಾಗಿ ಬಿಹೇವ್ ಮಾಡ್ತೀರಾ ಅಂತ ಕಾಣಿಸ್ತಾ ಇದೆ. ನಿಮ್ಮಿಬ್ಬರಲ್ಲಿ ಒಬ್ಬರು ತುಂಬ ಸಿಟ್ಟಿನ ವ್ಯಕ್ತಿ ಆಗಿರ್ಬೋದು, ತುಂಬ ಬೇಗನೆ ರಿಯಾಕ್ಟ್ ಮಾಡುವಂತಹ ಮನಸ್ಥಿತಿ ಉಳ್ಳವರಾಗಿರ್ಬೋದು ಅಂತ ಇಲ್ಲಿ ಎನರ್ಜಿಲಿ ಗೊತ್ತಾಗ್ತಾ ಇರುವಂಥದ್ದು. ಅಥವಾ ಸಣ್ಣ ಪುಟ್ಟ ವಿಷಯಗಳಿಗೂ ಬೇಗನೆ ಕೋಪ ಮಾಡಿಕೊಳ್ಳುವಂಥದ್ದು, ಅಂದರೆ ವಿಷಯವನ್ನು ಅರ್ಥ ಮಾಡ್ಕೊಳ್ದರೆ ಬೇಗನೆ ರಿಯಾಕ್ಟ್ ಆಗುವಂತಹ ಸ್ವಭಾವ ನಿಮ್ಮಿಬ್ಬರಲ್ಲಿ ಇದೆ, ಯಾರಿಗೋ ಒಬ್ಬರಿಗೆ ಇದೆ ಅಂತ ಅನ್ನಿಸ್ತಾ ಇದೆ. ಈ ರೀತಿಯ ನೇಚರ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಿರುವಂಥದ್ದು. ಇನ್ನು ಕೆಲವರಲ್ಲಿ ಇಲ್ಲಿ ನೇಚರ್ ಯಾವ ಥರ ಅವ್ರದ್ದು ಕಾಣಿಸ್ತಾ ಇದೆ ಅಂದರೆ, ಒಬ್ರಿಗೊಬ್ಬರು ಆಪೋಸಿಟ್ ಆಗಿದ್ದಾರೆ. ಅಂದರೆ ಅವರ ಗುಣನಡತೆನೇ ಬೇರೆ, ನಿಮ್ಮ ಗುಣನಡತೆನೇ ಬೇರೆ, ಆ ರೀತಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ನೀವು ಸ್ಪಿರಿಚುವಲ್ ಕನೆಕ್ಷನಲ್ಲಿ ಇದ್ದೀರಾ ಅಂತ ಈ ಎನರ್ಜಿಲಿ ಗೊತ್ತಾಗ್ತಾ ಇದೆ. ನಿಮ್ಮಿಬ್ಬರದು ಸಹ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅಂತ ಎನರ್ಜಿಲಿ ಗೊತ್ತಾಗ್ತಾ ಇದೆ. ಪಾಸ್ಟ್ ಲೈಫಲ್ಲಿ ನೀವು ಕನೆಕ್ಟ್ ಆಗಿದ್ರಿ ಅಂತ ಇಲ್ಲಿ ರಿಫ್ಲೆಕ್ಟ್ ಆಗ್ತಿರುವಂಥದ್ದು.
ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಸೋಲ್ಮೇಟ್ ಎನರ್ಜಿ ಕೂಡ ಕಾಣಿಸ್ಕೊಳ್ತಾ ಇದೆ. ನಿಮ್ಮಲ್ಲಿ ನಿಮ್ಮಿಬ್ಬರಲ್ಲಿ ತುಂಬ ವಿಷಯಗಳು ಮ್ಯಾಚ್ ಆಗುತ್ತೆ. ಅವರಲ್ಲಿರುವ ಗುಣ ನಿಮ್ಮ ಹತ್ರನೂ ಇದೆ, ನಿಮ್ಮ ಹತ್ರ ಇರೋ ಗುಣಗಳಲ್ಲಿ ಅವರ ಹತ್ರನೂ ಇದೆ. ತುಂಬ ವಿಷಯಗಳು ನಿಮಗೆ ಮ್ಯಾಚ್ ಆಗ್ತಾ ಇದೆ. ಕೆಲವೊಂದು ವಿಷಯಗಳಲ್ಲಿ ಆಪೋಸಿಟ್ ಆಗಿರ್ಬೋದು ಅಂತ ಇಲ್ಲ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರಲ್ಲಿ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅವರ ಮಾತಿಗೆ ನೀವು ರೆಸ್ಪೆಕ್ಟ್ ಕೊಡ್ತೀರಾ, ನಿಮ್ಮ ಮಾತಿಗೆ ಅವರು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ. ನೀವಿಬ್ಬರೂ ಕೂಡ ಇಬ್ಬರ ಫೀಲಿಂಗನ್ನು ಕೂಡ ಅರ್ಥ ಮಾಡ್ಕೊಳ್ತೀರಾ. ಅಂದರೆ ಅವರು ನಿಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ತಾರೆ, ನಿಮ್ಮ ಅವರ ಫೀಲಿಂಗ್ಸ್ ಏನಿದೆ ಅದನ್ನು ನೀವು ಕೂಡ ಅರ್ಥ ಮಾಡ್ಕೊಳ್ತೀರಾ ಅನ್ನಿಸ್ತಾ ಇದೆ. ಅದೇ ರೀತಿ ನೀವು ಎಷ್ಟೇ ದೂರದಲ್ಲಿದ್ದರೂ ಕೂಡ ನೀವು ಅವರನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅವರು ದೂರದಲ್ಲಿದ್ದರೂ ಕೂಡ ಅವ್ರಿಗೆ ಏನೇ ಒಂದು ತೊಂದರೆ ಆದರೂ ಅದನ್ನು ನೀವು ಅರ್ಥ ಮಾಡ್ಕೊಳ್ತೀರಾ. ಆ ಎನರ್ಜಿನೇ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಏನೇ ತೊಂದರೆ ಆಗಿದ್ರೂ ಕೂಡ ಅವ್ರಿಗೇನೋ ತೊಂದರೆ ಆಗಿದೆ, ಆ ರೀತಿ ನಿಮ್ಮ ಮನಸ್ಸಿಗೆ ಬರುತ್ತೆ. ಅದೇ ಥರ ಇಲ್ಲಿ ಏನಾದರೂ ನಿಮಗೆ ತೊಂದರೆ ಆದರೆ ಅದು ಅವರಿಗೆ ಗೊತ್ತಾಗುತ್ತೆ. ಅಂದರೆ ನೋಡಿ ಗೊತ್ತಾಗೋದು ಅಂತ ಅಲ್ಲ, ಇದು ಅವರ ಮನಸ್ಸಿಗೆ ಒಂಥರ ಕಸಿವಿಸಿ ಆಗುವಂಥದ್ದು, ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನಿಸುವಂಥದ್ದು. ಈ ರೀತಿಯ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮನ್ನು ಅವರು ನೆನಪಿಸ್ಕೊಂಡಾಗ ಅಥವಾ ಅವರನ್ನು ನೀವು ನೆನಪಿಸ್ಕೊಂಡಾಗ ಕೂಡ ನಿಮ್ಮಿಬ್ಬರಲ್ಲಿ ಒಬ್ಬರಿಗೆ ಆ ಎನರ್ಜಿ ಗೊತ್ತಾಗ್ತಾ ಇರ್ಬೋದು. ಅವ್ರು ನನ್ನನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೇನೋ ಅಂತ ನೀವು ಅಂದ್ಕೊಳ್ಬೋದು. ಇದರಲ್ಲಿ ಇಬ್ಬರಲ್ಲಿ ಒಬ್ಬರಿಗೆ ಆ ರೀತಿ ಅನಿಸಿರ್ಬೋದು, ಇಲ್ಲ ಅವರಿಗೆ ಅನಿಸಿರ್ಬೋದು, ಇಲ್ಲ ನಿಮಗೆ ಅನಿಸಿರ್ಬೋದು ಅವ್ರು ನನ್ನನ್ನು ನೆನಪು ಮಾಡ್ಕೊಂಡಿದ್ದಾರೆ, ಅಲ್ಲ ಅವರು ಯಾವುದೋ ತೊಂದರೆಯಲ್ಲಿದ್ದಾರೆ. ಈ ರೀತಿಯ ಎನರ್ಜಿ ಇಬ್ಬರಲ್ಲಿ ಒಬ್ಬರಿಗೆ ಅನಿಸಿರ್ಬೋದು. ನೀವು ಅವರ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಅವರ ಬಗ್ಗೆ ಫೀಲಿಂಗ್ಸನ್ನು ಹೊಂದಿರಬೇಕಾದ್ರೆ ಆ ಎನರ್ಜಿ, ಆ ವೈಬ್ರೇಷನ್ ಅವರಿಗೂ ಕೂಡ ಅಲ್ಲಿ ತಲುಪಿರುತ್ತೆ. ನಿಮಗೂ ಕೂಡ ಕೆಲವೊಂದು ಸಲ ಫೀಲ್ ಆಗಿರ್ಬೋದು, ಅವರ ನೆನಪಾಗ್ಬೋದು, ಸಡನ್ನಾಗಿ ಅವರ ನೆನಪಾಗುವಂಥದ್ದು. ಈ ರೀತಿಯೆಲ್ಲ ಆದಾಗ ಆ ವ್ಯಕ್ತಿ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಈ ವ್ಯಕ್ತಿಯ ದೃಷ್ಟಿಯಲ್ಲಿ ನೀವು ತುಂಬಾ ಪ್ಯೂರ್ ಹಾರ್ಟೆಡ್ ವ್ಯಕ್ತಿಯಾಗಿದ್ದೀರಾ. ತುಂಬ ಮೃದು ಮನಸ್ಸಿನ, ತುಂಬ ಒಳ್ಳೆ ಮನಸ್ಸಿನ ವ್ಯಕ್ತಿ ಅಂತ ಈ ವ್ಯಕ್ತಿ ನಿಮ್ಮ ಬಗ್ಗೆ ಅಂದ್ಕೊಳ್ತಿದ್ದಾರೆ. ನಾನು ಮೊದಲೇ ಹೇಳಿದಾಗೆ ಈ ವ್ಯಕ್ತಿ ನಿಮ್ಮನ್ನು ಒಬ್ಬ ಕಿಂಗ್ ಅಥವಾ ಕ್ವೀನ್ ಥರ ಟ್ರೀಟ್ ಮಾಡ್ತಾರೆ. ಅಂದರೆ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಒಂದು ಒಳ್ಳೆ ಭಾವನೆ ಇದೆ, ತುಂಬ ಪ್ರೀತಿಯ ಭಾವನೆಯನ್ನು ತುಂಬಿಕೊಂಡಿದ್ದಾರೆ. ನಿಮ್ಮ ಕಂಪನಿ ಅವರಿಗೆ ಇಷ್ಟ ಆಗುತ್ತೆ, ನಿಮ್ಮ ಮಾತುಕತೆಗಳು ಇವರಿಗೆ ಇಷ್ಟ ಆಗುತ್ತೆ, ನೀವು ಅವ್ರ ಜೊತೆ ಇರೋದು, ಮಾತುಕತೆ, ಅವರ ಜೊತೆ ಹರಟೆ ಎಲ್ಲವೂ ಕೂಡ ಈ ವ್ಯಕ್ತಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ನೀವು ಅವ್ರ ಜೊತೆ ಇರಬೇಕಾದ್ರೆ ಅಥವಾ ನೀವು ಅವ್ರ ಜೊತೆ ಮಾತಾಡಬೇಕಾದ್ರೆ ಇವರು ಒಂದು ಸ್ಪೆಷಲ್ ಫೀಲನ್ನು ಮಾಡ್ಕೊಳ್ತಾರೆ. ಈ ವ್ಯಕ್ತಿ ನಿಮ್ಮನ್ನು ತುಂಬ ಹಚ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ನಿಮಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಹೇಳ್ಬೋದು. ಈ ವ್ಯಕ್ತಿ ನಿಮ್ಮನ್ನು ಒಬ್ಬ ಮುಗ್ಧ ಮಗುವಿನ ಥರ ನೋಡ್ತಾರೆ. ನಿಮ್ಮನ್ನು ಕಂಡ್ರೆ ತುಂಬ ಪ್ರೀತಿಯ ಭಾವನೆ ಇದೆ ಈ ವ್ಯಕ್ತಿಗೆ. ಎಲ್ಲ ವಿಷಯದಲ್ಲೂ ಈ ವ್ಯಕ್ತಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ. ಫೈಲ್ ನಂಬರ್ 1 ಇಷ್ಟೊಂದು ವಿಷಯಗಳು ಈ ರೀಡಿಂಗಲ್ಲಿದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿರ್ಬೋದು. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ಥರ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗಾದರೆ ಬೇಗನೆ ಆ ವ್ಯಕ್ತಿಯ ಹೆಸರನ್ನು 3 ಬಾರಿ ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ಈ ರೀಡಿಂಗನ್ನು ಕೇಳೋದಕ್ಕೆ ಶುರು ಮಾಡಿ. ಯಾಕೆ ಅಂದರೆ ಈ ರೀಡಿಂಗಿಂದ ಎನರ್ಜಿಯಿಂದ ನೀವು ಕರೆಕ್ಟಾಗಿ ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ನಿಮಗೆ ಕರೆಕ್ಟಾಗಿ ರೆಸೊನೇಟ್ ಆಗುತ್ತೆ. ಈ ವ್ಯಕ್ತಿಯ ಎನರ್ಜಿ ಬಗ್ಗೆ ಮಾತಾಡಬೇಕು ಅಂದರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ಹೇಳಬೇಕು ಅಂದರೆ, ಈ ವ್ಯಕ್ತಿಯ ದೃಷ್ಟಿಯಲ್ಲಿ ನೀವು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದೀರಾ. ನೀವು ಯಾವ ಮಾತನ್ನೇ ಆಗಿರ್ಬೋದು ಯಾವುದನ್ನು ಮುಚ್ಚಿಟ್ಕೊಳ್ಳೋದಿಲ್ಲ. ಏನು ಹೇಳಬೇಕು ಅದನ್ನು ಕರೆಕ್ಟಾಗಿ ಮುಖದ ಮೇಲೆ ಹೊಡೆದೇ ರೀತಿ, ಅಂದರೆ ಎದುರಿಗೆ ಹೇಳಿಬಿಡ್ತೀರ. ಅದನ್ನು ಬಚ್ಚಿಟ್ಕೊಳ್ಳೋದು ಅಥವಾ ಹಿಂದೆ ಹೋಗಿ ಆಡುವಂಥ ಮಾತು ಯಾವುದೂ ನಿಮ್ಮಲ್ಲಿರೋದಿಲ್ಲ. ನೀವು ಸ್ಟ್ರೈಟಾಗಿ ಏನೇ ಹೇಳಬೇಕು ಅಂತ ಇದ್ದರೂ ಅದನ್ನು ಸ್ಟ್ರೈಟಾಗಿ ಹೇಳ್ತೀರಾ. ನೀವು ತುಂಬ ಸ್ಟ್ರೈಟ್ ಫಾರ್ವರ್ಡ್ ವ್ಯಕ್ತಿ ಅಂತ ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ನೀವು ಯಾರ ಹತ್ರನಾದರೂ ಏನಾದರೂ ಹೇಳಬೇಕು ಅಂದರೆ ಸುತ್ತಿ ಬಳಸಿ ಮಾತಾಡೋದಿಲ್ಲ. ಸುತ್ತಿ ಬಳಸಿ ಮಾತಾಡಿಕೊಂಡು ಒಂದು ಹೇಳಾದ್ಮೇಲೆ ಇನ್ನೊಂದು ಹೇಳೋದು, ಆ ರೀತಿ ಏನು ಮಾಡ್ದಲೆ ಏನು ವಿಷಯ ಇದೆ ಆ ವಿಷಯಕ್ಕೆ ಕರೆಕ್ಟಾಗಿ ಬರ್ತೀರಾ, ಸ್ಟ್ರೈಟಾಗಿ ಮಾತಾಡ್ತೀರಾ. ನೀವು ಮನಸ್ಸಲ್ಲೊಂದು ಮುಚ್ಚಿಟ್ಕೊಂಡು ಹೊರಗಡೆ ಒಂದು ತೋರಿಸೋದು ಕೂಡ ನಿಮಗೆ ಇಷ್ಟ ಆಗೋದಿಲ್ಲ. ಏನಿದೆ ಅದನ್ನು ಹೇಳಬೇಕು, ಅದೇ ನಿಮ್ಮ ನಿರ್ಧಾರ ಆಗಿರುತ್ತೆ. ಅದೇ ನಿಮಗೂ ಅದೇ ರೀತಿ ಇಷ್ಟ ಆಗಿರುತ್ತೆ. ಅಂದರೆ ಏನೇ ವಿಷಯ ಇದ್ದರೂ ಕರೆಕ್ಟಾಗಿ ಇದೇ ಥರ ಹೇಳಬೇಕು. ಅದನ್ನು ಸುತ್ತಿ ಬಳಸಿ ಹೇಳ್ಕೊಂಡು ನಿಲ್ಲೋದು ಅಲ್ಲ, ಬೇರೆಯವರು ಆ ರೀತಿ ಮಾಡೋದು ಕೂಡ ನಿಮಗೆ ಇಷ್ಟ ಆಗೋದಿಲ್ಲ.
ನಾನು ಈಗ ಈ ಮಾತನ್ನು ಹೇಳಿದ್ರೆ ಇವ್ರು ಯಾವ ರೀತಿ ತಗೊಳ್ತಾರೋ, ಎದುರಿಗಿರುವ ವ್ಯಕ್ತಿ ಯಾವ ರೀತಿ ಅಂದ್ಕೊಳ್ತಾರೋ, ಏನು ತಪ್ಪು ತಿಳ್ಕೊಳ್ತಾರೋ, ಇದನ್ನು ಯಾವುದನ್ನು ನೀವು ಯೋಚಿಸೋದಿಲ್ಲ. ನಿಮಗೆ ಯಾವುದು ಕರೆಕ್ಟಾಗಿ ಅನಿಸುತ್ತೆ, ಯಾವುದು ಸರಿ ಅನ್ನಿಸ್ತಾ ಇದೆ, ಅದನ್ನು ನೀವು ಕರೆಕ್ಟಾಗಿ ಅದೇ ಟೈಮಿಗೆ ಸರಿಯಾಗಿ ಹೇಳಿಬಿಡ್ತೀರಾ. ಇನ್ನೊಬ್ಬರು ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದನ್ನು ನೀವು ನೋಡೋದಿಲ್ಲ. ನೀವು ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದೀರಾ ಅಂತ ಹೇಳ್ಬೋದು. ನೀವು ಯಾವ ತರಹದ ವ್ಯಕ್ತಿ ಅಂದರೆ, ಯಾವುದಾದ್ರೂ ಒಂದು ನಿರ್ಧಾರವನ್ನು ತಗೊಂಡಿದ್ದೀರಾ, ಯಾವುದಾದ್ರೂ ಒಂದು ಮಾತಲ್ಲಿ ನಿಂತಿದ್ದೀರಾ ಅಂದರೆ ಕರೆಕ್ಟಾಗಿ ಅದೇ ನಿರ್ಧಾರವನ್ನು ತಗೊಳ್ತೀರಾ, ಮತ್ತೆ ಹಿಂದೆ ಸರಿಯೋದಿಲ್ಲ. ನೀವು ಯಾರ ಜಡ್ಜ್ಮೆಂಟ್ಗೂ ಹೆದರೋದಿಲ್ಲ. ಏನಿದೆ ಅದನ್ನು ಕರೆಕ್ಟಾಗಿ ಹೇಳ್ತೀರಾ, ಏನು ಕೆಲಸ ಇದೆ ಅದನ್ನು ಕರೆಕ್ಟಾಗಿ ಮಾಡ್ತೀರಾ. ಅವ್ರು ಏನು ಅನ್ಕೋಬೋದು, ಇವ್ರು ಏನು ಅನ್ಕೋಬೋದು ಅನ್ನೋ ಭಾವನೆ ನಿಮ್ಮಲ್ಲಿ ಇಲ್ಲ ಅಂತ ಈ ವ್ಯಕ್ತಿ ಅಂದ್ಕೊಳ್ತಿದ್ದಾರೆ. ಬೇರೆ ವ್ಯಕ್ತಿಗಳು ನಿಮ್ಮ ಬಗ್ಗೆ ಏನು ಅನ್ಕೋಬೋದು, ಏನು ನೆಗೆಟಿವ್ ಚಿಂತೆನ ಮಾಡ್ಬೋದು, ಇವ್ರು ಯಾಕೀಗೆ ಅಂತ ಅನ್ಕೋಬೋದು. ಏನೇ ಅಂದ್ಕೊಂಡ್ರು ನಿಮಗೆ ಅದು ಯಾವುದು ನಿಮ್ಮ ಗಮನಕ್ಕೆ ಬರೋದಿಲ್ಲ. ಆ ಟೈಮ್ನಲ್ಲಿ ನೀವು ಏನು ಹೇಳಬೇಕು ಅಂತ ಇದ್ದೀರಾ ಅದನ್ನು ಹೇಳಿಬಿಡ್ತೀರಾ. ಈ ವ್ಯಕ್ತಿ ಅಂದ್ಕೊಳ್ತಾರೆ, ಇವ್ರು ಈ ಥರ ಮಾತಾಡೋದ್ರಿಂದ ಕೆಲವು ವ್ಯಕ್ತಿಗಳಿಗೆ ಇವರ ಮಾತು ಇಷ್ಟ ಆಗಲ್ವೇನೋ, ಇವ್ರು ಏನೇ ಜಡ್ಜ್ಮೆಂಟ್ ಮಾಡಿದ್ರು ಇವ್ರಿಗೆ ಇಷ್ಟ ಆಗೋದಿಲ್ವೇನೋ, ಅಂದರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮನಸ್ಸಲ್ಲಿ ಇಟ್ಕೊಳ್ಳೋದೆಲ್ಲ ಹೇಳ್ತಿರಲ್ಲ, ಅದು ಬೇರೆಯವರಿಗೆ ಇಷ್ಟ ಆಗೋದಿಲ್ವೇನೋ ಅಂತ ಈ ವ್ಯಕ್ತಿ ಅಂದ್ಕೊಳ್ತಾರೆ. ಅಂದರೆ ಎಲ್ಲರಿಗೂ ಇಷ್ಟ ಆಗಲ್ಲ ಅನ್ನೋದಲ್ಲ, ಕೆಲವು ವ್ಯಕ್ತಿಗಳಿಗೆ ನೀವು ಮಾತಾಡೋ ರೀತಿ ಆಗಿರ್ಬೋದು, ನಿಮ್ಮ ಜಡ್ಜ್ಮೆಂಟ್ ಆಗಿರ್ಬೋದು ಕೆಲವರಿಗೆ ಹಿಡಿಸೋದಿಲ್ಲ ಅಂತ ಅನ್ನಿಸ್ತಾ ಇದೆ. ನೀವು ಸತ್ಯವನ್ನು ಹೇಳೋದ್ರಿಂದ, ಇರೋದನ್ನು ಇರೋ ಥರ ಹೇಳೋದ್ರಿಂದ ಕೆಲವರಿಗೆ ಅದು ಹಿಡಿಸ್ದೇ ಇರ್ಬೋದು. ಈ ವ್ಯಕ್ತಿ ನಿಮ್ಮ ಬಗ್ಗೆ ಅಂದ್ಕೊಳ್ತಾರೆ, ಇವರು ಇಷ್ಟೊಂದು ಸತ್ಯವನ್ನು ಹೀಗೆ ಕರೆಕ್ಟಾಗಿ ಎಲ್ಲರ ಎದುರಿಗೆ ಓಪನ್ನಾಗಿ ಹೇಳಬೇಕು ಅಂತ ಇಲ್ಲ. ಏನೇ ಹೇಳಬೇಕು ಅಂದರೂ ಸ್ವಲ್ಪ ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ಇಷ್ಟೊಂದು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳೋದ್ರಿಂದ ಬೇರೆಯವ್ರಿಗೆ ಅದರ ಬಗ್ಗೆ ಏನು ಅನ್ನಿಸ್ಬೋದು ಅಂತ ಅಂದ್ಕೊಳ್ತಾರೆ. ಕೆಲವೊಂದು ಸಲ ಬೇರೆ ವ್ಯಕ್ತಿಗಳು ನಿಮ್ಮ ಬಗ್ಗೆ ಬೇಸರವನ್ನು ಪಟ್ಕೊಂಡಿರ್ತಾರೆ, ಅಂದರೆ ನಿಮ್ಮ ಮಾತಿನಿಂದ ಅವರು ಬೇಜಾರು ಪಟ್ಕೊಂಡಿರ್ತಾರೆ. ಆದರೆ ಕೆಲವೊಬ್ಬರು ನಿಮ್ಮ ಬಗ್ಗೆ ಅಪ್ರಿಷಿಯೇಟ್ ಕೂಡ ಮಾಡಿದ್ದಾರೆ. ಅಂದರೆ ನೀವು ಹೇಳುವ ಮಾತು ಸತ್ಯವಾಗಿರುವಂಥದ್ದು, ನೀವು ಏನೇ ಇದು ಕರೆಕ್ಟಾಗಿ ಹೇಳ್ತೀರಾ, ನಿಮ್ಮ ಜಡ್ಜ್ಮೆಂಟನ್ನು ಕೇಳಿ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿರೋರು ಕೂಡ ಇದ್ದಾರೆ. ಇದ್ದಿದ್ದನ್ನು ಇದ್ದ ಹಾಗೆ ಹೇಳೋ ನಿಮ್ಮ ಸ್ವಭಾವವನ್ನು ನೋಡಿ ತುಂಬ ಜನರು ಖುಷಿ ಕೂಡ ಪಟ್ಟಿದ್ದಾರೆ, ನಿಮ್ಮ ಧೈರ್ಯವನ್ನು ಮೆಚ್ಚಿದ್ದಾರೆ ಅಂತ ಹೇಳ್ಬೋದು. ನೀವು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ಬೋದು, ಎಲ್ರಿಗೂ ಇಷ್ಟ ಆಗ್ತಾ ಇಲ್ಲ ಅಂತ ಅಲ್ಲ, ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಕೆಲವರಿಗೆ ನೀವು ಹೇಳೋ ಮಾತು ಬೇಜಾರಾಗ್ಬೋದು, ನೀವು ಹೇಳೋ ಮಾತು ಇಡಿಸ್ದೇ ಇರ್ಬೋದು. ಆದರೆ ತುಂಬ ಜನರಿಗೆ ನೀವು ಹೇಳೋ ಮಾತು ಕರೆಕ್ಟಾಗಿ ಹೇಳ್ತೀರಾ ಅಂತ ಅನಿಸಿ ಖುಷಿಯಾಗಿರ್ಬೋದು. ಕೆಲವರು ನಿಮ್ಮ ಬಗ್ಗೆ ಅಂದ್ಕೊಂಡಿರ್ಬೋದು, ಇವ್ರಿಗೆ ಯಾವುದೇ ಫೀಲಿಂಗ್ಸ್ ಇಲ್ಲ, ಏನು ಮುಖಕ್ಕೆ ಹೊಡೆದ ಹಾಗೆ ಹೇಳ್ತಾರೆ, ಇವ್ರ ಮನಸ್ಸಲ್ಲಿ ಯಾವುದೇ ಭಾವನೆಗಳಿಲ್ಲ, ಏನು ಬೇಕು ಅದನ್ನು ಹೇಳಿಬಿಡ್ತಾರೆ ಅಂತ ಅಂದ್ಕೊಂಡಿರ್ಬೋದು. ಬೇರೆ ವ್ಯಕ್ತಿಗಳು ಇಲ್ಲದೇ ಇರೋದನ್ನೆಲ್ಲ ಹೇಳಬೇಕಾದ್ರೆ ನಿಮಗೆ ಸಿಟ್ಟು ಬರುತ್ತೆ, ಅಂದರೆ ಸುಳ್ಳು ಹೇಳೋದ್ರಿಂದ ನಿಮಗೆ ಸಿಟ್ಟು ಬರುತ್ತೆ. ನೀವು ಏನೇ ಇದ್ರೂ ನೇರವಾಗಿ ಹೇಳ್ತೀರಾ, ಅವರು ಸುಳ್ಳನ್ನು ಹೇಳಬೇಕಾದ್ರೆ ಅದರಿಂದ ಕೂಡ ನಿಮಗೆ ಸಿಟ್ಟು ಬರುತ್ತೆ ಅನ್ಬೋದು. ನೀವು ತುಂಬ ಸಿಂಪಲ್ಲಾಗಿ, ತುಂಬ ನಾರ್ಮಲ್ಲಾಗಿ ಹೇಳಬೇಕಾಗಿರೋದನ್ನು ತುಂಬ ಸ್ಟ್ರೈಟಾಗಿ ಹೇಳ್ತೀರಾ ಅಂತ ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚಿಸ್ತಿದ್ದಾರೆ. ನೀವು ಈ ಮನಸ್ಸಲ್ಲಿ ಅಂದ್ಕೊಂಡಿರೋ ಈ ವ್ಯಕ್ತಿ ನಿಮ್ಮನ್ನು ನೋಡಿ ಸ್ವಲ್ಪ ಹೆದರ್ಕೊಳ್ತಾರೆ ಅಂತ ಈ ಎನರ್ಜಿಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಎನರ್ಜಿಲಿ ರಿಫ್ಲೆಕ್ಟ್ ಆಗ್ತಿರೋದು, ನಿಮ್ಮನ್ನು ನೋಡಿ ಸ್ವಲ್ಪ ಭಯ ಪಡ್ತಾರೆ ಇವರು, ನಿಮ್ಮನ್ನು ಸ್ವಲ್ಪ ಹೆದರ್ಕೊಂಡು ನಿಮ್ಮ ಹತ್ರ ಮಾತಾಡಬೇಕಾದ್ರೆ ನೋಡಿ ಮಾತಾಡ್ತಾರೆ. ನೀವು ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದ್ರಿಂದ ಏನೇ ಹೇಳಬೇಕಾದ್ರೂ ಒಂದು ಸ್ವಲ್ಪ ಇಂಜರ್ಗೆಲ್ಲಿ ಹೇಳ್ತಾರೆ ಅಂತ ಅನ್ನಿಸ್ತಾ ಇದೆ. ಇವರು ನಿಮ್ಮನ್ನು ಯಾಕೆ ಇಷ್ಟು ಎಂದು ಹೆದರ್ಕೊಂಡು ಮಾತಾಡ್ತಾರೆ ನಿಮ್ಮ ಹತ್ರ ಅಂದರೆ, ನೀವು ಸತ್ಯವನ್ನೇ ಹೇಳಿಬಿಡ್ತೀರಾ, ಏನೇ ಇದ್ರೂ ನೇರವಾಗಿ ಹೇಳಿಬಿಡ್ತೀರಾ. ಇದಕ್ಕಾಗಿ ಇವರು ಹೆದರ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾರೆ ಅಂತ ಹೇಳ್ಬೋದು. ಇವರು ಏನು ಅಂದ್ಕೊಳ್ತಾರೆ ಅಂದರೆ, ನಾನೆಲ್ಲಾದರೂ ತಪ್ಪಾಗಿ ಮಾತಾಡಿಬಿಟ್ರೆ, ನಾನೇನಾದರೂ ಸುಳ್ಳನ್ನು ಇವರಿಗೆ ಹೇಳಿದ್ರೆ, ಅದೇನಾದರೂ ಇವರಿಗೆ ಗೊತ್ತಾದಾಗ ಇವರು ನನ್ನನ್ನು ಯಾವ ರೀತಿ ನೋಡ್ಬೋದು, ನನ್ನ ಮೇಲೆ ಎಷ್ಟು ಸಿಟ್ಟು ಮಾಡ್ಕೋಬೋದು, ಇವರಿಗೆ ಅದು ಇಷ್ಟ ಆಗೋದಿಲ್ವಲ್ಲ, ಸುಳ್ಳು ಹೇಳೋದು ಇವರಿಗೆ ಇಷ್ಟ ಆಗೋದಿಲ್ಲ, ನನ್ನಿಂದ ಆ ತಪ್ಪಾದರೆ ಇವರು ಎಷ್ಟು ಸಿಟ್ಟು ಮಾಡ್ಕೋಬಹುದು ಅಂತ ಇವರು ಯೋಚನೆಯನ್ನು ಮಾಡ್ತಾರೆ. ಇವ್ರು ನಿಮ್ಮ ಹತ್ರ ಏನಾದರೂ ಸುಳ್ಳು ಹೇಳಿದ್ರೆ ನೀವು ಯಾವ ರೀತಿಯ ಆ್ಯಕ್ಷನ್ನ ತಗೋಬೋದು, ನೀವು ಯಾವ ರೀತಿ ಕೋಪ ಮಾಡ್ಕೋಬಹುದು ಅನ್ನೋದರ ಭಯ ಕೂಡ ಈ ವ್ಯಕ್ತಿಗೆ ಇದೆ. ಇವರು ಮೊದಲಿನಿಂದಲೂ ಕೂಡ ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ನಿಮ್ಮ ಬಿಹೇವಿಯರ್ನ ಇವರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರು ಯಾವಾಗಲಾದರೂ ನಿಮ್ಮಿಂದ ಏನಾದರೂ ಮುಚ್ಚಿಟ್ರೆ ಅಥವಾ ಸತ್ಯವನ್ನು ಮುಚ್ಚಿಟ್ಟು ಸುಳ್ಳನ್ನು ಹೇಳಿದ್ರೆ ಕೂಡ ನೀವು ಮುಂದೆ ಅದು ನಿಮಗೆ ಗೊತ್ತಾಗಿ ನೀವು ಯಾವ ರೀತಿ ಆ್ಯಕ್ಷನ್ ತಗೋಬೋದು, ಅದು ಇವ್ರಿಗೆ ಫೇವರ್ ಅಲ್ಲದೇ ಇದ್ದರೆ ಏನು ಮಾಡೋದು ಅಂತ ಈ ವ್ಯಕ್ತಿ ಯೋಚನೆನ ಮಾಡ್ತಾರೆ. ಹಾಗಾಗಿ ಈ ವ್ಯಕ್ತಿ ಏನಿದ್ದಾರೆ, ನೀವು ಮನಸ್ಸಲ್ಲಿ ನೆನೆಸ್ಕೊಂಡಿದ್ರೆ ಇವ್ರು ಅಂದ್ಕೊಳ್ತಾರೆ, ಇವರು ಇಷ್ಟೊಂದು ಸತ್ಯವನ್ನು ಹೇಳೋ ಅವಶ್ಯಕತೆ ಇಲ್ಲ, ಇಷ್ಟೊಂದು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಬಿಹೇವ್ ಮಾಡುವಂಥ ಅವಶ್ಯಕತೆ ಏನೂ ಇಲ್ಲ. ಈ ರೀತಿ ಮಾಡೋದ್ರಿಂದ ಕೆಲವರಿಗೆ ಬೇಜಾರಾಗ್ಬೋದು ಅಥವಾ ಇವರಿಗೆ ಕೂಡ ಬೇಜಾರಾಗ್ಬೋದು ಅಂತ ಇವ್ರ ಮನಸ್ಸಲ್ಲಿ ಅಂದ್ಕೊಳ್ತಾರೆ. ಸೊ ಇಷ್ಟೊಂದು ವಿಷಯಗಳು ಈ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಎನರ್ಜಿ ಇಲ್ಲಿ ನನಗೆ ಕಾಣಿಸ್ಕೊಳ್ತಾ ಇರುವಂಥದ್ದು.
ಐ ಹೋಪ್ ಈ ರೀಡಿಂಗ್ ನಿಮಗೆ ಮ್ಯಾಚ್ ಆಗಿದೆ ಅಂದ್ಕೊಂಡಿದ್ದೀನಿ. ಆಪ್ಷನ್ ನಂಬರ್ 2 ನಿಮಗೆ ಮ್ಯಾಚ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೋಬೋದು. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 3 ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ನಿಮಗೆ ಇಷ್ಟ ಇರುವ ವ್ಯಕ್ತಿಯ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ 3 ಬಾರಿ ನೆನೆಸಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಯಾಕೆ ಅಂದರೆ ಈ ರೀಡಿಂಗಿಂದ ಎನರ್ಜಿಯಿಂದ ನೀವು ಕರೆಕ್ಟಾಗಿ ಕನೆಕ್ಟ್ ಆಗ್ತೀರಾ. ಅದೇ ರೀತಿ ನಿಮಗೆ ಈ ರೀಡಿಂಗ್ ಕರೆಕ್ಟಾಗಿ ರೆಸೊನೇಟ್ ಆಗುತ್ತೆ. ನಿಮ್ಮ ಮತ್ತು ಈ ವ್ಯಕ್ತಿಯ ಎನರ್ಜಿಯಿಂದ ಇಲ್ಲಿ ಗೊತ್ತಾಗ್ತಿರೋದು, ರಿಫ್ಲೆಕ್ಟ್ ಆಗ್ತಿರೋದು ಏನು ಅಂದರೆ, ಬಹುಶಃ ಈ ವ್ಯಕ್ತಿಯ ಜೊತೆ ನೀವು ಕಾಂಟ್ಯಾಕ್ಟಲ್ಲಿ ಇಲ್ಲ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ. ನೀವು ಈ ವ್ಯಕ್ತಿ ಜೊತೆ ಮಾತಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಎನರ್ಜಿಲಿ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈಗ ಪ್ರೆಸೆಂಟಲ್ಲಿ ನೋಡಬೇಕು ಅಂದರೆ ಈ ವ್ಯಕ್ತಿಯ ಜೊತೆ ನೀವು ಮಾತಾಡ್ತಾ ಇಲ್ಲ, ಕಾಂಟ್ಯಾಕ್ಟಲ್ಲಿ ಇಲ್ಲ, ನಿಮ್ಮ ನಡುವೆ ಮಾತುಕತೆ ನಿಂತಿದೆ ಅಂತ ಹೇಳ್ಬೋದು. ಬಹುಶಃ ಈ ವ್ಯಕ್ತಿ ನಿಮ್ಮ ಎಕ್ಸ್ ಪಾರ್ಟ್ನರ್ ಕೂಡ ಆಗಿರ್ಬೋದು ಅಂತ ಎನರ್ಜಿಯಿಂದ ಗೊತ್ತಾಗ್ತಾ ಇದೆ. ಬಹುಶಃ ನೀವು ಎಕ್ಸ್ ಹಸ್ಬೆಂಡ್ ವೈಫ್ ಕೂಡ ಆಗಿರ್ಬೋದು. ಮೊದಲು ನೀವು ಹಸ್ಬೆಂಡ್ ವೈಫ್ ಆಗಿದ್ರಿ ಅಂತ ಅನ್ನಿಸ್ತಾ ಇದೆ. ಇವರ ಜೊತೆ ನಿಮಗೆ ಯಾವುದೇ ರಿಲೇಷನ್ ಇರ್ಬೋದು. ಇವರ ಜೊತೆ ಈಗ ನೀವು ಪ್ರೆಸೆಂಟಲ್ಲಿ ಮಾತಾಡ್ತಾ ಇಲ್ಲ ಅಂತ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಮಾಡ್ತಾ ಇರುವಂಥದ್ದು. ಒಂದು ವೇಳೆ ನಿಮ್ಮಿಬ್ಬರ ನಡುವೆ ಬ್ರೇಕಪ್ ಆಗಿರ್ಬೋದು, ನೀವು ದೂರ ಕೂಡ ಆಗಿರ್ಬೋದು. ನಿಮ್ಮಿಬ್ಬರ ನಡುವೆ ಏನೋ ಒಂದು ಸಮಸ್ಯೆ ಆಗಿದೆ ಅಂತ ಇಲ್ಲಿ ಎನರ್ಜಿಯಿಂದ ರಿಪ್ರೆಸೆಂಟ್ ಆಗ್ತಾ ಇದೆ. ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನೀವು ಲವ್ನಲ್ಲಿ ಅಂದರೆ ಪ್ರೀತಿನಲ್ಲಿ ತುಂಬ ಸ್ಟೆಬಲ್ ಆಗಿರುವ ವ್ಯಕ್ತಿಯಾಗಿದ್ದೀರಾ. ಸ್ಟೆಬಲ್ ಇನ್ ದ ಸೆನ್ಸ್ ನೀವು ಒಂದು ರಿಲೇಷನ್ಶಿಪ್ಪಿಂದ ಇನ್ನೊಂದು ರಿಲೇಷನ್ಶಿಪ್ಗೆ ಜಂಪ್ ಮಾಡುವ ವ್ಯಕ್ತಿ ಅಲ್ಲ. ನೀವು ಒಂದೇ ಕಡೆ ನಿಂತು ಒಬ್ಬರನ್ನೇ ಪ್ರೀತಿಸುವಂತಹ ಮನಸ್ಸಿರುವಂಥ ವ್ಯಕ್ತಿಯಾಗಿದ್ದೀರಾ ಅಂತ ಇವರು ಅಂದ್ಕೊಳ್ತಿದ್ದಾರೆ. ಒಬ್ಬರನ್ನ ಪ್ರೀತಿಸಿದ್ರೆ ಅವರ ಜೊತೆನೇ ಲೈಫ್ ಲಾಂಗ್ ನೀವು ರಿಲೇಷನ್ಶಿಪ್ ಇಟ್ಕೋಬೇಕು ಅಂತ ನಂಬುವಂತಹ ವ್ಯಕ್ತಿಯಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದಾರೆ. ಒಂದು ರಿಲೇಷನ್ಶಿಪ್ಪನ್ನು ಇಟ್ಕೊಂಡಿದ್ದೀರಾ ಅಂದರೆ ನೀವು ಲಾಯಲ್ ಆಗಿರ್ತೀರಾ ಅಂದ್ಕೊಳ್ತಾರೆ ಈ ವ್ಯಕ್ತಿ. ಕೆಲವೊಬ್ಬ ವ್ಯಕ್ತಿಗಳು ಯಾವ ಥರ ಇರ್ತಾರೆ ಅಂದರೆ, ಯಾವುದಾದ್ರೂ ಒಂದು ರಿಲೇಷನ್ಶಿಪ್ನ ಇಟ್ಕೊಂಡಿರ್ತಾರೆ, ಆ ರಿಲೇಷನ್ಶಿಪ್ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ಅಲ್ಲಿಂದ ಜಂಪ್ ಮಾಡಿಬಿಡ್ತಾರೆ, ಅಂದರೆ ಅದನ್ನು ಬಿಟ್ಟು ಬಿಡ್ತಾರೆ. ಆ ರೀತಿಯ ಮನಸ್ಥಿತಿ ನಿಮ್ಮದಲ್ಲ. ನೀವು ತುಂಬ ಲಾಯಲ್ಲಾಗಿ ಒಂದು ರಿಲೇಷನ್ಶಿಪ್ ಇಟ್ಕೊಂಡಿದ್ದೀರಾ, ಒಂದು ಲವ್ ಲೈಫನ್ನು ಲೀಡ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಅದರಲ್ಲಿ ತುಂಬ ಸ್ಟ್ರಾಂಗಾಗಿ ನಿಂತ್ಕೊಳ್ತೀರಾ, ತುಂಬ ಲಾಯಲ್ ಆಗಿರ್ತೀರಾ ಅಂತ ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಕೆಲವೊಬ್ಬರು 1 ವರ್ಷದವರೆಗೂ ಒಂದು ರಿಲೇಷನ್ಶಿಪ್ನ ಮುಂದುವರಿಸ್ಕೊಂಡು ಹೋಗ್ಬೋದು. ಮತ್ತು ಭಿನ್ನಾಭಿಪ್ರಾಯಗಳು ಬಂದು ಆ ರಿಲೇಷನ್ಶಿಪ್ ಕಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆ ಥರ ಎಲ್ಲ ಬಂದು ಬೇರೆ ರಿಲೇಷನ್ಶಿಪ್ಗೆ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಆದರೆ ನೀವು ತುಂಬ ಸ್ಟ್ರಾಂಗಾಗಿ ನಿಲ್ತೀರಾ ಅಂತ ಈ ವ್ಯಕ್ತಿ ಅಂದ್ಕೊಳ್ತಿದ್ದಾರೆ ನಿಮ್ಮ ಬಗ್ಗೆ. ಈಗ ನೀವು ಅಂದ್ಕೊಳ್ತಾ ಇರ್ಬೋದು, ನಾನು ಸ್ಟೇಬಲ್ ವ್ಯಕ್ತಿ ಅಂತ ಆದರೂ ಕೂಡ ನಾನು ಒಂದೇ ರಿಲೇಷನ್ಶಿಪ್ನಲ್ಲಿ ಇರ್ತೀನಿ, ಲಾಯಲ್ಲಾಗಿ ಇರ್ತೀನಿ ಅಂತ ಅವರಿಗೆ ಅನಿಸಿದ್ರು ಕೂಡ ಈ ವ್ಯಕ್ತಿ ನನ್ನನ್ನು ಬಿಟ್ಟು ಯಾಕೆ ಹೋಗಿದ್ದಾರೆ ಅಂತ ನಿಮ್ಮ ಮನಸ್ಸಿಗೆ ಅನಿಸಿರ್ಬೋದು. ಈಗ ನಿಮ್ಮಿಬ್ಬರ ನಡುವೆ ಯಾಕೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ, ನೀವು ಯಾಕೆ ಇಬ್ಬರು ಈಗ ಮಾತಾಡ್ತಾ ಇಲ್ಲ ಪ್ರೆಸೆಂಟಲ್ಲಿ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಆದರೆ ಈ ವ್ಯಕ್ತಿಯ ಮನಸ್ಸಿನಲ್ಲಿ ಮಾತ್ರ ಇದೇ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಿರುವಂಥದ್ದು. ಅಂದರೆ ನೀವು ಸ್ಟೆಬಲ್ಲಾಗಿ ನಿಂತ್ಕೊಳ್ತೀರಾ, ಲಾಯಲ್ ಆಗಿರ್ತೀರಾ, ಒಂದೇ ರಿಲೇಷನ್ಶಿಪ್ನ ಮುಂದುವರಿಸ್ಕೊಂಡು ಬಯಸೋ ವ್ಯಕ್ತಿ ಅಂತ ಈ ವ್ಯಕ್ತಿ ನಿಮ್ಮ ಬಗ್ಗೆ ಅಂದ್ಕೊಳ್ತಿದ್ದಾರೆ. ಈ ವ್ಯಕ್ತಿ ನಿಮ್ಮ ಜೊತೆಯಲ್ಲಿದ್ದಾಗ ನಿಮ್ಮ ಪ್ರೀತಿಯನ್ನು ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ, ನಿಮ್ಮ ಫೀಲಿಂಗ್ಸನ್ನು ಕೂಡ ಇವರು ಅರ್ಥ ಮಾಡ್ಕೊಂಡಿಲ್ಲ, ನಿಮ್ಮ ಯಾವುದೇ ಮಾತಿಗೆ ಇವರು ರೆಸ್ಪೆಕ್ಟನ್ನು ಕೊಟ್ಟಿಲ್ಲ ಅಂತ ಇಲ್ಲಿ ಎನರ್ಜಿಲಿ ಗೊತ್ತಾಗ್ತಾ ಇರುವಂಥದ್ದು. ನಿಮ್ಮ ಜೊತೆಯಲ್ಲಿದ್ದಾಗ ಇವರು ನಿಮ್ಮನ್ನು ಅರ್ಥನೇ ಮಾಡ್ಕೊಂಡಿಲ್ಲ, ಆದರೆ ನಿಮ್ಮನ್ನು ಬಿಟ್ಟು ಹೋದ ಮೇಲೆ ಈ ವ್ಯಕ್ತಿ ರಿಗ್ರೆಟನ್ನು ಮಾಡಿದ್ದಾರೆ, ಗಿಲ್ಟನ್ನು ಮಾಡ್ಕೊಂಡಿರ್ಬೋದು, ನಿಮ್ಮ ಬಗ್ಗೆ ಅಂದ್ಕೊಂಡಿರ್ಬೋದು, ಇಷ್ಟೊಂದು ಸ್ಟೆಬಲ್ ಆಗಿರುವಂಥ ವ್ಯಕ್ತಿ, ಇಷ್ಟೊಂದು ಲಾಯಲ್ ಆಗಿರುವ ವ್ಯಕ್ತಿಯನ್ನು ನಾನು ಬಿಟ್ಟು ಬಂದೆ ಅಂತ ಈಗ ಅವರು ಯೋಚಿಸ್ತಾ ಇರಬಹುದು. ನಿಮ್ಮನ್ನು ನೆನೆಸ್ಕೊಂಡು ಇವರು ಪಶ್ಚಾತ್ತಾಪ ಕೂಡ ಪಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಮೊದಲೆಲ್ಲ ಈ ವ್ಯಕ್ತಿ ನಿಮ್ಮ ಬಗ್ಗೆ ಸ್ವಲ್ಪವನ್ನು ಗಮನವನ್ನು ಕೊಟ್ಟಿಲ್ಲ, ನಿಮಗೆ ವ್ಯಾಲ್ಯೂನೇ ಕೊಟ್ಟಿಲ್ಲ, ಇವರು ನಿಮ್ಮನ್ನು ಅರ್ಥ ಕೂಡ ಮಾಡ್ಕೊಂಡಿಲ್ಲ. ನಿಮ್ಮಿಂದ ದೂರ ಹೋದ್ಮೇಲೆ ಈ ವ್ಯಕ್ತಿಗೆ ಇಷ್ಟೆಲ್ಲ ವಿಷಯ ಅವರ ಮನಸ್ಸಿಗೆ ಬಂದಿದೆ, ನಿಮ್ಮ ಬಗ್ಗೆ ಇಷ್ಟೆಲ್ಲ ವಿಷಯ ಅರಿವಿಗೆ ಬಂದಿದೆ ಅಂತ ಹೇಳ್ಬೋದು. ನಿಮ್ಮ ಬಗ್ಗೆ ಎಲ್ಲವನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಪಾಸ್ಟಲ್ಲಿ ನೀವು ಇವರಿಗೆ ಎಲ್ಲವನ್ನ ತ್ಯಾಗ ಮಾಡಿದ್ದೀರಾ, ಇವರ ಜೊತೆ ತುಂಬ ಹೊಂದಾಣಿಕೆಯಿಂದ ಹೋಗೋದಕ್ಕೆ ನೋಡಿದ್ದೀರಾ. ಇದೆಲ್ಲವನ್ನು ಕೂಡ ಈ ವ್ಯಕ್ತಿ ನಿಮ್ಮನ್ನು ಕೇರೆ ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ತುಂಬ ಹತ್ತಿರದಿಂದ ಅರ್ಥ ಮಾಡಿಕೊಂಡಿರುವ ವ್ಯಕ್ತಿಯಾಗಿದ್ದಾರೆ ಇವರು. ಹಾಗಾಗಿ ನಿಮ್ಮ ಬಗ್ಗೆ ಎಲ್ಲ ವಿಷಯಗಳು ಈ ವ್ಯಕ್ತಿಗೆ ಗೊತ್ತು, ನೀವು ಯಾವ ರೀತಿ ಮನಸ್ಥಿತಿ ಅಂತ ಈ ವ್ಯಕ್ತಿಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಎನರ್ಜಿಲಿ ನಿಮ್ಮ ಯಾವುದೇ ತಪ್ಪು ಕೂಡ ಕಾಣ್ತಾ ಇಲ್ಲ. ಈ ವ್ಯಕ್ತಿ ನಿಮ್ಮನ್ನು ಚೀಟ್ ಮಾಡಿ ಹೋಗಿದ್ದಾರೆ ಅಂತ ಅನ್ನಿಸ್ತಾ ಇದೆ.
ಅದೇ ರೀತಿ ನಿಮ್ಮ ಮಾತಿಗೆ ಯಾವ ಗೌರವವನ್ನು ಕೊಟ್ಟಿಲ್ಲ ಅಂತ ಇಲ್ಲಿ ಎನರ್ಜಿ ಮೂಲಕ ತಿಳಿತಾ ಇರುವಂಥದ್ದು. ಈ ವ್ಯಕ್ತಿ ನಿಮ್ಮನ್ನು ಚೀಟ್ ಮಾಡಿ ಹೋಗಬೇಕಾದ್ರೆ, ನಿಮ್ಮ ನಂಬಿಕೆ ದ್ರೋಹವನ್ನು ಮಾಡಿ ಹೋಗಬೇಕಾದ್ರೆ ನಿಮ್ಮಿಂದ ಏನು ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ಆಗಿರಲ್ಲ. ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗಿರೋಲ್ಲ. ಇದು ಅವರೇ ತೆಗೆದುಕೊಂಡ ನಿರ್ಧಾರ ಆಗಿರುತ್ತೆ. ನಿಮ್ಮನ್ನು ಬಿಟ್ಟು ಹೋಗುವಂಥ ನಿರ್ಧಾರವನ್ನು ಅವರೇ ತಗೊಂಡಿರ್ತಾರೆ. ಇಷ್ಟೆಲ್ಲ ರೀಸನ್ ಇರೋದ್ರಿಂದ ಇವರೇ ಮೂವ್ ಆನ್ ಆಗಿ ಹೋಗಿರೋದ್ರಿಂದ ನೀವು ಕೂಡ ಮೂವ್ ಆನ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಪಾಸ್ಟಲ್ಲಿ ಈ ರಿಲೇಷನ್ಶಿಪ್ಪಿಂದ ನೀವು ತುಂಬ ಕಷ್ಟಪಟ್ಟಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅಂದರೆ ಮನಸ್ಸಿಗೆ ತುಂಬ ಬೇಜಾರು ಪಡ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಎನರ್ಜಿಲಿ ತಿಳಿತಾ ಇರೋದು ಏನು ಅಂದರೆ ಥರ್ಡ್ ಪಾರ್ಟಿ ಇನ್ವಾಲ್ವ್ ಆಗಿದೆ ಅಂತ. ಎಲ್ಲರಲ್ಲೂ ಅಲ್ಲ, ಕೆಲವೊಬ್ಬರಲ್ಲಿ ಥರ್ಡ್ ಪಾರ್ಟಿ ಇನ್ವಾಲ್ವ್ ಆಗಿದೆ. ಥರ್ಡ್ ಪಾರ್ಟಿ ಬಂದಿರೋದ್ರಿಂದ ನೀವು ಇಷ್ಟ ಇಲ್ಲದಿದ್ರೂ ಕೂಡ ಇಲ್ಲಿಂದ ಮೂವ್ ಆನ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಕೆಲವರಲ್ಲಿ ಮಾತ್ರ ನಾನು ಹೇಳ್ತಾ ಇರೋದು ಥರ್ಡ್ ಪಾರ್ಟಿ ಸಿಚುವೇಶನ್ ಇತ್ತು. ಕೆಲವರಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇಲ್ಲದೇ ಇದ್ದರೆ ಇವರ ಮನಸ್ಸಿನಲ್ಲಿ ನೀವು ಈಗಲೂ ಕೂಡ ತುಂಬ ಸ್ಟೇಬಲ್ ಆಗಿರುವಂಥ ವ್ಯಕ್ತಿಯಾಗಿದ್ದೀರಾ, ತುಂಬ ಲಾಯಲ್ ಆಗಿರುವಂಥ ವ್ಯಕ್ತಿ ಅಂತ ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರಲ್ಲಿ ಥರ್ಡ್ ಪಾರ್ಟಿ ಬಂದಿರ್ಬೋದು. ಹಾಗಾಗಿ ಈ ರಿಲೇಷನ್ಶಿಪ್ ಏನಿದೆ ಇದು ಮೂವ್ ಆನ್ ಆಗಿದೆ ಅಂತ ಇಲ್ಲಿ ಎನರ್ಜಿಲಿ ಗೊತ್ತಾಗ್ತಿರುವಂಥದ್ದು. ನಿಮ್ಮನ್ನು ಬಿಟ್ಟು ಹೋದ್ಮೇಲೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ರಿಗ್ರೆಟ್ ಫೀಲನ್ನು ಮಾಡ್ತಾರೆ, ತುಂಬ ಗಿಲ್ಟ್ ಫೀಲ್ ಮಾಡ್ತಾರೆ ಅಂತ ಈ ರೀಡಿಂಗಿಂದ ಗೊತ್ತಾಗ್ತಾ ಇದೆ. ಐ ಹೋಪ್ ಇಷ್ಟೆಲ್ಲ ವಿಷಯಗಳು ಆಪ್ಷನ್ ನಂಬರ್ 3 ಇಲ್ಲಿ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 3 ಈ ರೀಡಿಂಗ್ ನಿಮಗೆ ಮ್ಯಾಚ್ ಆಗಿರ್ಬೋದು. ಮ್ಯಾಚ್ ಆಗಿದ್ದರೆ ಕಮೆಂಟಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಆದಷ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.